ಧರ್ಮಸ್ಥಳ ಪ್ರಕರಣದ ಕಡೆ ಗಮನ ಕೊಡೋಣ. ಈ ಗಡಿಪಾರಿನ ನೋಟಿಸ್ ಜಾರಿಯಾದ ನಂತರದಲ್ಲಿ ತಲೆಮರೆಸಿಕೊಂಡಿದ್ದ ತಿಮರೋಡಿ ಇದೀಗ ಬಂಧನದ ಭೀತಿ ಶುರುವಾದ ಬೆನ್ನಲ್ಲೇ ಓಡೋಡಿ ಬಂದಿದ್ದಾರೆ. ಬಂಧನ ಭೀತಿಯಿಂದ ಓಡೋಡಿ ಬಂದಿದ್ದಾರೆ ತಿಮರೋಡಿ. ತಲೆಮರೆಸಿಕೊಂಡಿದ್ದ ತಿಮರೋಡಿ ಮಹೇಶ್ ಶೆಟ್ಟಿ ತಿಮರೋಡಿ ಇದೀಗ ಪ್ರತ್ಯಕ್ಷರಾಗಿದ್ದಾರೆ. ಹಲವು ನೋಟಿಸ್ ಕೂಡ ಉತ್ತರಿಸಿರಲಿಲ್ಲ. ಬೆಳ್ತಂಗಡಿ ಕೋರ್ಟ್ಗೆ ಇದೀಗ ಮಹೇಶ್ ಶೆಟ್ಟಿ ತಿಮರೋಡಿ ಹಾಜರಾಗಿದ್ದಾರೆ. ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಇದೀಗ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ಬಂಧನ ಭೀತಿಯಿಂದಾಗಿ ಓಡೋಡಿ ಬಂದಿದ್ದಾರೆ ತಿಮರೋಡಿ. ಗಡಿಪಾರಿನ ಆದೇಶ ಹೊರಬಿದ್ದ ಬೆನ್ನಲ್ಲೇ ಕೋರ್ಟ್ನಿಂದ ಇಮ್ಯುನಿಟಿ ಸಿಕ್ಕಿದ್ರು ಕೂಡ ಎಲ್ಲಿ ಅರೆಸ್ಟ್ ಮಾಡಿಬಿಡ್ತಾರೋ ಅನ್ನೋ ಭಯದಿಂದ ತಲೆಮರೆಸಿಕೊಂಡಿದ್ರು. ಇದೀಗ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಳ್ತಂಗಡಿ ಕೋರ್ಟ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಹಾಜರಾಗಿದ್ದಾರೆ. ಧರ್ಮಸ್ಥಳ ಠಾಣೆ ಕೇಸ್ ಸಂಬಂಧ ನ್ಯಾಯಾಲಯಕ್ಕೆ ವಾರೆಂಟ್ ರಿಕಾಲ್ ಮಾಡೋ ಸಲುವಾಗಿ ಕೋರ್ಟ್ಗೆ ಆಗಮಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ನೋಟಿಸ್ ಕೊಟ್ರೆ ಕೋರ್ಟ್ನಿಂದ ಒಂದು ಅರ್ಜಿ ಹಾಕೋದು, ಅದಕ್ಕೊಂದು ಇಮ್ಯುನಿಟಿ ತರೋದು, ಗಡಿಪಾರು ಆದೇಶ ಬಂದ ತಕ್ಷಣ ತಲೆಮರೆಸ್ಕೊಂಡು ಓಡ್ ಹೋಗೋದು, ಆದ್ರೆ ನಾವು ಹೋರಾಟಗಾರರು ನಾವು ಗಟ್ಟಿ ಮಂದಿ ಅಂತ ಹೇಳಿ ಹೇಳ್ಕೊಳ್ಳೋದು ಹಿಂಗಾಗಿತ್ತು. ಈಗ ಸದ್ಯಕ್ಕೆ ಬಂದಿರೋದು ಯಾಕೆ? ಇಷ್ಟು ದಿನ ಎಲ್ಲಿದ್ರು ಅಂತ ತಿಮರೋಡಿ ಅವರು? ಹೌದು ಸ್ಮಿತಾ, ಅಂದ್ರೆ ತಿಮರೋಡಿ ತಲೆಮರೆಸಿಕೊಂಡು ಸುಮಾರು 1 ತಿಂಗಳಾಗ್ತಾ ಬಂತು. ಈಗ ಅವರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ದಿಢೀರಾಗಿ ಹಾಜರಾಗಿರುವಂತದ್ದು. ಅಂದ್ರೆ ಯಾವಾಗ ಅವರಿಗೆ ಗಡಿಪಾರಿನ ಆದೇಶ ಬಂತು ಅಂದಿನಿಂದ ಅವರು ನಾಪತ್ತೆ ಆಗಿದ್ರೆ. ಅದರ ಜೊತೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಆ ಬಳಿಕ 3 ಬಾರಿ ಅವರಿಗೆ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ದೂರು ದಾಖಲಾಗಿತ್ತು. ಅದಕ್ಕೆ ನೋಟಿಸ್ ಅನ್ನು ಕೂಡ ನೀಡಿದ್ರು. ಅದಕ್ಕೆ ಉತ್ತರವಾಗಿ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಬೇಕಿತ್ತು. ಅದಕ್ಕೂ ಕೂಡ ಹಾಜರಾಗಲಿಲ್ಲ. ಆ ಬಳಿಕ ನಿರೀಕ್ಷಣಾ ಜಾಮೀನಿಗೂ ಕೂಡ ಅಪ್ಲೈ ಮಾಡಿದ್ರು, ಅದು ಕೂಡ ಸಿಗ್ಲಿಲ್ಲ. ಆ ಬಳಿಕ ಹೈಕೋರ್ಟ್ ಕೂಡ ಮೊರೆ ಹೋಗಿದ್ರು. ಅಂದ್ರೆ ಎರಡೆರಡು ಪ್ರಕರಣ, ಒಂದು ಗಡಿಪಾರಿನ ಆದೇಶದ ವಿರುದ್ಧ ಪ್ರಕರಣದಲ್ಲೂ ಕೂಡ ಒಂದು ಗಡಿಪಾರಿನ ಆದೇಶದ ವಿರುದ್ಧ ಪ್ರಕರಣದಲ್ಲೂ ಕೂಡ ಹೈಕೋರ್ಟ್ ಮೊರೆ ಹೋಗಿದ್ರು. ಮತ್ತೊಂದು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು, ಅದಕ್ಕೂ ಕೂಡ ಹೈಕೋರ್ಟ್ ಮೊರೆ ಹೋಗಿದ್ರು. ಹೀಗಾಗಿ ಅದು ಎರಡು ಅವರ ವಿರುದ್ಧ ಇದ್ದಂತ ಬಹಳ ದೊಡ್ಡ ಪ್ರಕರಣಗಳು. ಅದು ಬಿಟ್ಟಂತೆ ಬೇರೆ ಬೇರೆ ರೀತಿಯಾದಂತಹ ಪ್ರಕರಣಗಳು ಕೂಡ ಅವರ ವಿರುದ್ಧ ಇರುವಂತದ್ದು. ಸುಮಾರು 1 ತಿಂಗಳು ಆಗ್ತಾ ಬಂತು. ಅವರು ಯಾವುದೇ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇರಲಿಲ್ಲ. ಅದರ ಜೊತೆಗೆ ಜಿಲ್ಲೆಯಲ್ಲೂ ಕೂಡ ಇರಲಿಲ್ಲ. ಮತ್ತು ಗಡಿಪಾರಿನ ಆದೇಶವನ್ನು ಪೊಲೀಸರು ಅವರಿಗೆ ಕೊಡುವುದಕ್ಕೋಸ್ಕರ ಚಿಕ್ಕಮಗಳೂರು ಮತ್ತು ಬೆಂಗಳೂರಿನಲ್ಲಿ ಅವರನ್ನ ಹುಡುಕಾಟ ಕೂಡ ನಡೆಸಿದ್ರು. ಅಲ್ಲೂ ಕೂಡ ಅವರು ಪತ್ತೆ ಆಗಲಿಲ್ಲ. ಪೊಲೀಸರಿಗೂ ಇವರು ಎಲ್ಲೂ ಕೂಡ ಇವರು ಪತ್ತೆ ಆಗಲಿಲ್ಲ. ಸದ್ಯ ದಿಢೀರಾಗಿ ಅವರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿರುವಂತದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾವ ಕೇಸಿಗೋಸ್ಕರ? ಧರ್ಮಸ್ಥಳ ಪ್ರಕರಣದ ಕಡೆ ಗಮನ ಕೊಡೋಣ. ಈ ಗಡಿಪಾರಿನ ನೋಟಿಸ್ ಜಾರಿಯಾದ ನಂತರದಲ್ಲಿ ತಲೆಮರೆಸಿಕೊಂಡಿದ್ದ ತಿಮರೋಡಿ ಇದೀಗ ಬಂಧನದ ಭೀತಿ ಶುರುವಾದ ಬೆನ್ನಲ್ಲೇ ಓಡೋಡಿ ಬಂದಿದ್ದಾರೆ. ಬಂಧನ ಭೀತಿಯಿಂದ ಓಡೋಡಿ ಬಂದಿದ್ದಾರೆ ತಿಮರೋಡಿ. ತಲೆಮರೆಸಿಕೊಂಡಿದ್ದ ತಿಮರೋಡಿ ಮಹೇಶ್ ಶೆಟ್ಟಿ ತಿಮರೋಡಿ ಇದೀಗ ಪ್ರತ್ಯಕ್ಷರಾಗಿದ್ದಾರೆ. ಹಲವು ನೋಟಿಸ್ ಕೂಡ ಉತ್ತರಿಸಿರಲಿಲ್ಲ. ಬೆಳ್ತಂಗಡಿ ಕೋರ್ಟ್ಗೆ ಇದೀಗ ಮಹೇಶ್ ಶೆಟ್ಟಿ ತಿಮರೋಡಿ ಹಾಜರಾಗಿದ್ದಾರೆ. ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಇದೀಗ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ಬಂಧನ ಭೀತಿಯಿಂದಾಗಿ ಓಡೋಡಿ ಬಂದಿದ್ದಾರೆ ತಿಮರೋಡಿ. ಗಡಿಪಾರಿನ ಆದೇಶ ಹೊರಬಿದ್ದ ಬೆನ್ನಲ್ಲೇ ಕೋರ್ಟ್ನಿಂದ ಇಮ್ಯುನಿಟಿ ಸಿಕ್ಕಿದ್ರು ಕೂಡ ಎಲ್ಲಿ ಅರೆಸ್ಟ್ ಮಾಡಿಬಿಡ್ತಾರೋ ಅನ್ನೋ ಭಯದಿಂದ ತಲೆಮರೆಸಿಕೊಂಡಿದ್ರು. ಇದೀಗ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಳ್ತಂಗಡಿ ಕೋರ್ಟ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಹಾಜರಾಗಿದ್ದಾರೆ. ಧರ್ಮಸ್ಥಳ ಠಾಣೆ ಕೇಸ್ ಸಂಬಂಧ ನ್ಯಾಯಾಲಯಕ್ಕೆ ವಾರೆಂಟ್ ರಿಕಾಲ್ ಮಾಡೋ ಸಲುವಾಗಿ ಕೋರ್ಟ್ಗೆ ಆಗಮಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್,
ನೋಟಿಸ್ ಕೊಟ್ರೆ ಕೋರ್ಟ್ನಿಂದ ಒಂದು ಅರ್ಜಿ ಹಾಕೋದು, ಅದಕ್ಕೊಂದು ಇಮ್ಯುನಿಟಿ ತರೋದು, ಗಡಿಪಾರು ಆದೇಶ ಬಂದ ತಕ್ಷಣ ತಲೆ ಮರೆಸ್ಕೊಂಡು ಓಡ್ ಹೋಗೋದು. ಆದ್ರೆ ನಾವು ಹೋರಾಟಗಾರರು, ನಾವು ಗಟ್ಟಿ ಮಂದಿ ಅಂತ ಹೇಳಿ ಹೇಳ್ಕೊಳ್ಳೋದು ಹಿಂಗಾಗಿತ್ತು. ಈಗ ಸದ್ಯಕ್ಕೆ ಬಂದಿರೋದು ಯಾಕೆ ಇಷ್ಟು ದಿನ ಎಲ್ಲಿದ್ರು ಅಂತ ತಿಮ್ರೋಡಿ ಅವರು. ಹೌದು ಸ್ಮಿತಾ, ಅಂದ್ರೆ ತಿಮರೋಡಿ ತಲೆಮರೆಸಿಕೊಂಡು ಸುಮಾರು 1 ತಿಂಗಳಾಗ್ತಾ ಬಂತು. ಈಗ ಅವರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ದಿಢೀರಾಗಿ ಹಾಜರಾಗಿರುವಂತದ್ದು. ಅಂದ್ರೆ ಯಾವಾಗ ಅವರಿಗೆ ಗಡಿಪಾರಿನ ಆದೇಶ ಬಂತು ಅಂದಿನಿಂದ ಅವರು ನಾಪತ್ತೆ ಆಗಿದ್ರೆ. ಅದರ ಜೊತೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಆ ಬಳಿಕ 3 ಬಾರಿ ಅವರಿಗೆ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ದೂರು ದಾಖಲಾಗಿತ್ತು. ಅದಕ್ಕೆ ನೋಟಿಸ್ ಅನ್ನು ಕೂಡ ನೀಡಿದ್ರು. ಅದಕ್ಕೆ ಉತ್ತರವಾಗಿ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಬೇಕಿತ್ತು. ಅದಕ್ಕೂ ಕೂಡ ಹಾಜರಾಗಲಿಲ್ಲ. ಆ ಬಳಿಕ ನಿರೀಕ್ಷಣಾ ಜಾಮೀನಿಗೂ ಕೂಡ ಅಪ್ಲೈ ಮಾಡಿದ್ರು, ಅದು ಕೂಡ ಸಿಗ್ಲಿಲ್ಲ. ಆ ಬಳಿಕ ಹೈಕೋರ್ಟ್ ಕೂಡ ಮೊರೆ ಹೋಗಿದ್ರು. ಅಂದ್ರೆ ಎರಡೆರಡು ಪ್ರಕರಣ, ಒಂದು ಗಡಿಪಾರಿನ ಆದೇಶದ ವಿರುದ್ಧ ಪ್ರಕರಣದಲ್ಲೂ ಕೂಡ ಒಂದು ಗಡಿಪಾರಿನ ಆದೇಶದ ವಿರುದ್ಧ ಪ್ರಕರಣದಲ್ಲೂ ಕೂಡ ಹೈಕೋರ್ಟ್ ಮೊರೆ ಹೋಗಿದ್ರು. ಮತ್ತೊಂದು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು, ಅದಕ್ಕೂ ಕೂಡ ಹೈಕೋರ್ಟ್ ಮೊರೆ ಹೋಗಿದ್ರು. ಹೀಗಾಗಿ ಅದು ಎರಡು ಅವರ ವಿರುದ್ಧ ಇದ್ದಂತ ಬಹಳ ದೊಡ್ಡ ಪ್ರಕರಣಗಳು. ಅದು ಬಿಟ್ಟಂತೆ ಬೇರೆ ಬೇರೆ ರೀತಿಯಾದಂತಹ ಪ್ರಕರಣಗಳು ಕೂಡ ಅವರ ವಿರುದ್ಧ ಇರುವಂತದ್ದು. ಸುಮಾರು 1 ತಿಂಗಳು ಆಗ್ತಾ ಬಂತು. ಅವರು ಯಾವುದೇ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇರಲಿಲ್ಲ. ಅದರ ಜೊತೆಗೆ ಜಿಲ್ಲೆಯಲ್ಲೂ ಕೂಡ ಇರಲಿಲ್ಲ. ಮತ್ತು ಗಡಿಪಾರಿನ ಆದೇಶವನ್ನು ಪೊಲೀಸರು ಅವರಿಗೆ ಕೊಡುವುದಕ್ಕೋಸ್ಕರ ಚಿಕ್ಕಮಗಳೂರು ಮತ್ತು ಬೆಂಗಳೂರಿನಲ್ಲಿ ಅವರನ್ನ ಹುಡುಕಾಟ ಕೂಡ ನಡೆಸಿದ್ರು. ಅಲ್ಲೂ ಕೂಡ ಅವರು ಪತ್ತೆ ಆಗಲಿಲ್ಲ. ಪೊಲೀಸರಿಗೂ ಇವರು ಎಲ್ಲೂ ಕೂಡ ಇವರು ಪತ್ತೆ ಆಗಲಿಲ್ಲ. ಸದ್ಯ ದಿಢೀರಾಗಿ ಅವರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿರುವಂತದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾವ ಕೇಸಿಗೋಸ್ಕರ ಧರ್ಮಸ್ಥಳ ಪ್ರಕರಣದ ಕಡೆ ಗಮನ ಕೊಡೋಣ. ಈ ಗಡಿಪಾರಿನ ನೋಟಿಸ್ ಜಾರಿಯಾದ ನಂತರದಲ್ಲಿ ತಲೆಮರೆಸಿಕೊಂಡಿದ್ದ ತಿಮ್ರೋಡಿ ಇದೀಗ ಬಂಧನದ ಭೀತಿ ಶುರುವಾದ ಬೆನ್ನಲ್ಲೇ ಓಡೋಡಿ ಬಂದಿದ್ದಾರೆ. ಬಂಧನ ಭೀತಿಯಿಂದ ಓಡೋಡಿ ಬಂದಿದ್ದಾರೆ ತಿಮ್ರೋಡಿ. ತಲೆಮರೆಸಿಕೊಂಡಿದ್ದ ತಿಮ್ರೋಡಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಇದೀಗ ಪ್ರತ್ಯಕ್ಷರಾಗಿದ್ದಾರೆ. ಹಲವು ನೋಟಿಸ್ಗೂ ಕೂಡ ಉತ್ತರಿಸಿರಲಿಲ್ಲ. ಬೆಳ್ತಂಗಡಿ ಕೋರ್ಟ್ಗೆ ಇದೀಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಹಾಜರಾಗಿದ್ದಾರೆ. ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿದ್ದ ಮಹೇಶ್ ಶೆಟ್ಟಿ ತಿಮ್ರೋಡಿ ಇದೀಗ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ಬಂಧನ ಭೀತಿಯಿಂದಾಗಿ ಓಡೋಡಿ ಬಂದಿದ್ದಾರೆ ತಿಮ್ರೋಡಿ. ಗಡಿಪಾರಿನ ಆದೇಶ ಹೊರಬಿದ್ದ ಬೆನ್ನಲ್ಲೇ ಕೋರ್ಟ್ನಿಂದ ಇಮ್ಯುನಿಟಿ ಸಿಕ್ಕಿದ್ರು ಕೂಡ ಎಲ್ಲಿ ಅರೆಸ್ಟ್ ಮಾಡಿಬಿಡ್ತಾರೋ ಅನ್ನೋ ಭಯದಿಂದ ತಲೆಮರೆಸಿಕೊಂಡಿದ್ರು. ಇದೀಗ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಳ್ತಂಗಡಿ ಕೋರ್ಟ್ಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಹಾಜರಾಗಿದ್ದಾರೆ. ಧರ್ಮಸ್ಥಳ ಠಾಣೆ ಕೇಸ್ ಸಂಬಂಧ ನ್ಯಾಯಾಲಯಕ್ಕೆ ವಾರೆಂಟ್ ರಿಕಾಲ್ ಮಾಡೋ ಸಲುವಾಗಿ ಕೋರ್ಟ್ಗೆ ಆಗಮಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ನೋಟಿಸ್ ಕೊಟ್ರೆ ಕೋರ್ಟ್ನಿಂದ ಒಂದು ಅರ್ಜಿ ಹಾಕೋದು, ಅದಕ್ಕೊಂದು ಇಮ್ಯುನಿಟಿ ತರೋದು, ಗಡಿಪಾರು ಆದೇಶ ಬಂದ ತಕ್ಷಣ ತಲೆ ಮರೆಸ್ಕೊಂಡು ಓಡ್ ಹೋಗೋದು. ಆದ್ರೆ ನಾವು ಹೋರಾಟಗಾರರು, ನಾವು ಗಟ್ಟಿ ಮಂದಿ ಅಂತ ಹೇಳಿ ಹೇಳ್ಕೊಳ್ಳೋದು ಹಿಂಗಾಗಿತ್ತು. ಈಗ ಸದ್ಯಕ್ಕೆ ಬಂದಿರೋದು ಯಾಕೆ ಇಷ್ಟು ದಿನ ಎಲ್ಲಿದ್ರು ಅಂತ ತಿಮ್ರೋಡಿ ಅವರು. ಹೌದು ಸ್ಮಿತಾ, ಅಂದ್ರೆ ತಿಮರೋಡಿ ತಲೆಮರೆಸಿಕೊಂಡು ಸುಮಾರು 1 ತಿಂಗಳಾಗ್ತಾ ಬಂತು. ಈಗ ಅವರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ದಿಢೀರಾಗಿ ಹಾಜರಾಗಿರುವಂತದ್ದು. ಅಂದ್ರೆ ಯಾವಾಗ ಅವರಿಗೆ ಗಡಿಪಾರಿನ ಆದೇಶ ಬಂತು ಅಂದಿನಿಂದ ಅವರು ನಾಪತ್ತೆ ಆಗಿದ್ರೆ. ಅದರ ಜೊತೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಆ ಬಳಿಕ 3 ಬಾರಿ ಅವರಿಗೆ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ದೂರು ದಾಖಲಾಗಿತ್ತು. ಅದಕ್ಕೆ ನೋಟಿಸ್ ಅನ್ನು ಕೂಡ ನೀಡಿದ್ರು. ಅದಕ್ಕೆ ಉತ್ತರವಾಗಿ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಬೇಕಿತ್ತು. ಅದಕ್ಕೂ ಕೂಡ ಹಾಜರಾಗಲಿಲ್ಲ. ಆ ಬಳಿಕ ನಿರೀಕ್ಷಣಾ ಜಾಮೀನಿಗೂ ಕೂಡ ಅಪ್ಲೈ ಮಾಡಿದ್ರು, ಅದು ಕೂಡ ಸಿಗ್ಲಿಲ್ಲ. ಆ ಬಳಿಕ ಹೈಕೋರ್ಟ್ ಕೂಡ ಮೊರೆ ಹೋಗಿದ್ರು. ಅಂದ್ರೆ ಎರಡೆರಡು ಪ್ರಕರಣ, ಒಂದು ಗಡಿಪಾರಿನ ಆದೇಶದ ವಿರುದ್ಧ ಪ್ರಕರಣದಲ್ಲೂ ಕೂಡ ಒಂದು ಗಡಿಪಾರಿನ ಆದೇಶದ ವಿರುದ್ಧ ಪ್ರಕರಣದಲ್ಲೂ ಕೂಡ ಹೈಕೋರ್ಟ್ ಮೊರೆ ಹೋಗಿದ್ರು. ಮತ್ತೊಂದು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು, ಅದಕ್ಕೂ ಕೂಡ ಹೈಕೋರ್ಟ್ ಮೊರೆ ಹೋಗಿದ್ರು. ಹೀಗಾಗಿ ಅದು ಎರಡು ಅವರ ವಿರುದ್ಧ ಇದ್ದಂತ ಬಹಳ ದೊಡ್ಡ ಪ್ರಕರಣಗಳು. ಅದು ಬಿಟ್ಟಂತೆ ಬೇರೆ ಬೇರೆ ರೀತಿಯಾದಂತಹ ಪ್ರಕರಣಗಳು ಕೂಡ ಅವರ ವಿರುದ್ಧ ಇರುವಂತದ್ದು. ಸುಮಾರು 1 ತಿಂಗಳು ಆಗ್ತಾ ಬಂತು. ಅವರು ಯಾವುದೇ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇರಲಿಲ್ಲ. ಅದರ ಜೊತೆಗೆ ಜಿಲ್ಲೆಯಲ್ಲೂ ಕೂಡ ಇರಲಿಲ್ಲ. ಮತ್ತು ಗಡಿಪಾರಿನ ಆದೇಶವನ್ನು ಪೊಲೀಸರು ಅವರಿಗೆ ಕೊಡುವುದಕ್ಕೋಸ್ಕರ ಚಿಕ್ಕಮಗಳೂರು ಮತ್ತು ಬೆಂಗಳೂರಿನಲ್ಲಿ ಅವರನ್ನ ಹುಡುಕಾಟ ಕೂಡ ನಡೆಸಿದ್ರು. ಅಲ್ಲೂ ಕೂಡ ಅವರು ಪತ್ತೆ ಆಗಲಿಲ್ಲ. ಪೊಲೀಸರಿಗೂ ಇವರು ಎಲ್ಲೂ ಕೂಡ ಇವರು ಪತ್ತೆ ಆಗಲಿಲ್ಲ. ಸದ್ಯ ದಿಢೀರಾಗಿ ಅವರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿರುವಂತದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾವ ಕೇಸಿಗೂ